ನಾವು ವಡೆನ ಯಾವ ರೀತಿ ಮಾಡಿದ್ದೀವಿ ಅಂತ ತೋರಿಸ್ಬೋದು, ಕ್ರಿಸ್ಪಿ ಹೇಗಿರುತ್ತೆ ಅಂತಲೂ ತಿಳಿಸ್ಬೋದು. ಆದರೆ ಈ ವಡೆ ರುಚಿ ನೋಡಬೇಕಾದ್ರೆ ನೀವೇ ನಿಮ್ಮ ಮನೆಯಲ್ಲಿ ಮಾಡಿ ತಿನ್ನಬೇಕು. ಮೇಲೆ ಎಷ್ಟು ಕ್ರಿಸ್ಪಿ ಇದೆಯೋ ಒಳಗಡೆ ಅಷ್ಟೇ ಮೃದು ಇರುತ್ತೆ. ಅದೇ ಈ ಒಂದು ವಡೆಯ ಮಜಾ. ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿನ ಉಪಯೋಗಿಸಿ ಯಾವ ರೀತಿಯಾಗಿ ಸಬ್ಬಕ್ಕಿ ವಡೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಬಹಳ ರುಚಿಕರವಾದಂಥ ವಡೆ. ಒಂದು ತಿಂದರೆ ಮತ್ತೊಂದು ತಿನ್ನಬೇಕು, ಮತ್ತೊಂದು ತಿಂದರೆ ಇನ್ನೊಂದು ತಿನ್ನಬೇಕು ಅನ್ಸ್ತಕ್ಕಂಥ ವಡೆ. ಹಾಗಿದ್ರೆ ಬನ್ನಿ, ಮತ್ತೆ ಆಗ್ತಡ ಸಬ್ಬಕ್ಕಿ ವಡೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ಹೆಸರೇ ಹೇಳೋ ಹಾಗೆ ಸಬ್ಬಕ್ಕಿ ವಡೆ ಆಗಿರೋದ್ರಿಂದ 1 ಕಪ್ ಅಳತೆಯ ಸಬ್ಬಕ್ಕಿನ ತಗೊಂಡಿರ್ತಕ್ಕಂಥದ್ದು. ಈಗ ಈ ಸಬ್ಬಕ್ಕಿನ 7ರಿಂದ 8 ಗಂಟೆಗಳ ಕಾಲ ನೆನೆಸಬೇಕಾಗತ್ತೆ. ಅದಕ್ಕೋಸ್ಕರ ಮತ್ತೊಂದು ಬಟ್ಲನ್ನ ತಗೊಂಡು ಬಟ್ಲಿಗೆ 1 ಕಪ್ ಅಳತೆಯ ಸಬ್ಬಕ್ಕಿನ ಹಾಕಿ, ಈ ಸಬ್ಬಕ್ಕಿನ ಎಂದಾದ ನಂತರ ತೊಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಮೊದಲೇ 1ರಿಂದ 2 ಬಾರಿ ನಾವು ಸಬ್ಬಕ್ಕಿನ ತೊಳ್ಕೊಬೇಕಾಗತ್ತೆ. ಈಗಲೇ ತಾವು ನೋಡ್ತಾ ಇರ್ಬೋದು, 1ರಿಂದ 2 ಬಾರಿ ಸಬ್ಬಕ್ಕಿನ ನೀಟಾಗಿ ತೊಳೆದಾಯಿತು. ನಂತರ ನಾವಿಲ್ಲಿ 1 ಕಪ್ ಅಳತೆಯ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು. ಈ ರೀತಿ 1 ಕಪ್ ಅಳತೆಯ ಸಬ್ಬಕ್ಕಿಗೆ 1 ಕಪ್ ಅಳತೆಯ ನೀರನ್ನು ಹಾಕಿ ಸರಿಸುಮಾರು ಏನಿಲ್ಲ ಅಂದರೂ 7ರಿಂದ 8 ಗಂಟೆಗಳ ಕಾಲ ಇದನ್ನು ಹಾಗೆ ನೆನೆಸಬೇಕಾಗುತ್ತೆ. ನೆನೆಸ್ತಕ್ಕಂಥ ಸಮಯದಲ್ಲಿ ಒಂದು ತಟ್ಟೆನ ಮುಚ್ಚಿ ನೆನೆಸರೆ ಆಯಿತು. ಹೀಗಿಲ್ಲಿ 7ರಿಂದ 8 ಗಂಟೆಗಳ ಕಾಲ ಸಬ್ಬಕ್ಕಿ ಬಹಳ ಚೆನ್ನಾಗಿ ನೆಂದಿದೆ. ನೋಡ್ತಾ ಇದ್ದೀರಲ್ಲ, ಸಬ್ಬಕ್ಕಿ ಕಂಪ್ಲೀಟಾಗಿ ನೀರನ್ನು ಹೀರ್ಕೊಂಡು ಚೆನ್ನಾಗಿ ಉಬ್ಬಿದೆ. ಸಬ್ಬಕ್ಕಿನ ನೆನೆಸ್ಬೇಕಾದ್ರೆ ಆದಷ್ಟು ಶುದ್ಧವಾದಂಥ ನೀರಲ್ಲಿ ನೆನೆಸೋದನ್ನ ಮರಿಬೇಡಿ. ಈ ಸಬ್ಬಕ್ಕಿನ ನೆನೆಸ್ಬೇಕಾದ್ರೆ ನೀರು ಹೆಚ್ಚು ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ಅಂಟ್ತಾ ಇಲ್ಲ, ಬಿಡಿಬಿಡಿಯಾಗಿದೆ. ನೀರು ಕರೆಕ್ಟಾಗಿ ಹಾಕಿದ್ರೇ ಈ ಒಂದು ಅದಕ್ಕೆ ಸಬ್ಬಕ್ಕಿ ನೆನೆತಕ್ಕಂಥದ್ದು. ನಂತರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಹೀಗಿಲ್ಲಿ ಬಿಸಿಯಾದಂಥ ಬಾಣಲಿಗೆ 3/4 ಕಪ್ ಅಳತೆಯ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಸರಿಸುಮಾರು 8ರಿಂದ 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, 8ರಿಂದ 10 ನಿಮಿಷಗಳ ಕಾಲ ಕಡಲೆಕಾಯಿ ಬೀಜನ ಭಾಳ ಚೆನ್ನಾಗಿ ಹುರಿದಾಯಿತು. ಈ ಒಂದು ಅದಕ್ಕೆ ಕಡಲೆಕಾಯಿ ಬೀಜ ಹುರ್ಕೊಂಡ್ರೆ ಸಾಕು. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹುರಿದು ಬಿಸಿ ಇರ್ತಕ್ಕಂಥ ಕಡಲೆಕಾಯಿ ಬೀಜನ ತಣ್ಣಗೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಮತ್ತೊಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಕಡಲೆಕಾಯಿ ಬೀಜ ತಣ್ಣಗಾಗಲಿ. ತಣ್ಣಗಾದ ನಂತರ ಮೇಲೆ ಇರ್ತಕ್ಕಂಥ ಹೊಟ್ಟನ್ನು ತೆಗಿಬೇಕಾಗತ್ತೆ. ಸ್ವಲ್ಪ ಹೊತ್ತಿನ ನಂತರ ಹುರಿದಂಥ ಕಡಲೆಕಾಯಿ ಬೀಜ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಮೇಲಿರ್ತಕ್ಕಂಥ ಹೊಟ್ಟನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಕಡಲೆಕಾಯಿ ಬೀಜದ ಮೇಲಿದ್ದಂಥ ಹೊಟ್ಟನ್ನು ಬೇರ್ಪಡಿಸಾಯಿತು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೊಳ್ತೇವೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಹುರಿದಂಥ ಕಡಲೆಕಾಯಿ ಬೀಜನ ಈ ಒಂದು ಅದಕ್ಕೆ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಕಡಲೆಕಾಯಿ ಬೀಜನ ಈ ರೀತಿಯಾಗಿ ಪುಡಿ ಮಾಡಿದ ನಂತರ ನಾವಿಲ್ಲೊಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ 3 ಬೇಯಿಸಿರ್ತಕ್ಕಂಥ ದಪ್ಪನಾದಂಥ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಬಂದು ಬಾಯ್ಲ್ಡ್ ಪೊಟೆಟೊ. ಕುಕ್ಕರಲ್ಲಿ ಹಾಕಿ 2ರಿಂದ 3 ವಿಸಲ್ಲು ಕೂಗಿಸಿದ್ರೆ ಸಾಕು, ಆಲೂಗೆಡ್ಡೆ ಬೆಂದ್ಬಿಡುತ್ತೆ. ಈಗ ಇದನ್ನು ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಈ ಆಲೂಗೆಡ್ಡೆನ ಚೆನ್ನಾಗಿ ಕಿವುಚ್ಕೋಬೇಕಾಗುತ್ತೆ. ನೋಡಿ, ತುಂಬ ಸೊಗಸಾಗಿ ಬೆಂದಿದೆ ಆಲೂಗಡ್ಡೆ. ಈ ಒಂದು ಅದಕ್ಕೆ ಆಲೂಗೆಡ್ಡೆನ ಮ್ಯಾಶ್ ಮಾಡಿದ ನಂತರ ಈಗ ಈ ಸಮಯದಲ್ಲಿ ಆಲೂಗೆಡ್ಡೆನ ಕಿವುಚಿದಂಥ ಬಟ್ಲಿಗೆ ಚೆನ್ನಾಗಿ ನೆಂದು ಉಬ್ಬಿರ್ತಕ್ಕಂಥ ಸಬ್ಬಕ್ಕಿನೂ ಹಾಕೋಬೇಕಾಗತ್ತೆ. ನಂತರ ಈಗ ಹುರಿದು ತರ್ತರಿಯಾಗಿ ಪುಡಿ ಮಾಡಿದಂಥ ಕಡಲೆಕಾಯಿ ಬೀಜದ ಪುಡಿನೂ ಸಹ ಹಾಕೊಳ್ಳೋಣ ಬಟ್ಲಿಗೆ. ಹಾಗೆ 1 ಟೀ ಸ್ಪೂನಷ್ಟು ತಾಜಾ ನಿಂಬೆ ಹಣ್ಣಿನ ರಸನ ಹಾಕಿ, ಜೊತೆಗೆ 1 ಟೀ ಸ್ಪೂನಷ್ಟು ಸಕ್ಕರೆ ಬೇಕಿದ್ರೆ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ತೊಂದರೆ ಇಲ್ಲ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ 7ರಿಂದ 8 ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಚಾಪರಲ್ಲಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಬೆರೆಸಿ
ಕಲಿಸ್ಕೊಂಡ್ರೆ ಖಂಡಿತ ಸಬ್ಬಕ್ಕಿ ವಡೆ ಮಾಡೋದಕ್ಕೆ ಬೇಕಾದಂಥ ವಡೆಯ ಹಿಟ್ಟು ಸಿದ್ಧವಾಗುತ್ತೆ. ಹೀಗಿಲ್ಲಿ ಕಂಪ್ಲೀಟಾಗಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಕಲಸಾಯಿತು. ನೋಡ್ತಾ ಇದ್ರಲ್ಲ, ಈ ಒಂದು ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಒಂದು ಹಿಟ್ಟನ್ನು ಯಾವುದಕ್ಕೆ ಕಲಿಸ್ಬೇಕು ಅಂತಂದರೆ ಈ ರೀತಿ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು. ಆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಕೈಗೂ ಅಂಟ್ತಾ ಇಲ್ಲ, ಜೊತೆಗೆ ಉಂಡೆನೂ ಚೆನ್ನಾಗಿ ಆಗ್ತಾ ಇದೆ. ಈ ರೀತಿ ಉಂಡೆ ಮಾಡಿ ವಡೆನ ತಟ್ಕೋಬೋದು. ತಮಗೆ ಎಷ್ಟು ಮಂದ ಬೇಕೋ, ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ವಡೆನ ಸಿದ್ಧ ಮಾಡ್ಕೋಬೋದು. ಅಥವಾ ಎಣ್ಣೆಗೆ ಹಾಕಬೇಕಾದ್ರೆ ತಟ್ಟಿ ಎಣ್ಣೆಗೆ ಹಾಕ್ಬೋದು. ಈಗ ಇಲ್ಲಿ ವಡೆನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಟಿದ್ದೀವಿ. ಬಾಣಲಿಗೆ ಎಣ್ಣೆನ ಹಾಕೋಬೇಕಾಗತ್ತೆ. ನಾವಿಲ್ಲಿ ಸನ್ಪ್ಯೂರ್ ಅವರ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈ ಸನ್ಪ್ಯೂರ್ ಅವರ ಸನ್ಫ್ಲವರ್ ಆಯಿಲನ್ನೇ ಯಾಕೆ ಬಳಸ್ತೀವಿ ಅಂತಂದ್ರೆ, ಈ ಸನ್ಪ್ಯೂರ್ ಅವರ ಸನ್ಫ್ಲವರ್ ಆಯಿಲ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆಗಿರುತ್ತೆ. ಖಂಡಿತ 100% ಕೆಮಿಕಲ್ ಫ್ರೀ ಇರುತ್ತೆ. ಹಾಗೆ ಯಾವುದೇ ರೀತಿಯಾದಂಥ ಕೊಲೆಸ್ಟ್ರಾಲ್ ಇರಲ್ಲ. ಈ ಒಂದು ಎಣ್ಣೆನಲ್ಲಿ ರಿಚ್ ಆದಂಥ ವಿಟಮಿನ್ಸ್ A, D, E ಹೇರಳವಾಗಿರುತ್ತೆ. ಹಾಗೆ ಈ ಒಂದು ಎಣ್ಣೆ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡಂತ ಎಣ್ಣೆ. ಈ ಎಲ್ಲ ಕಾರಣಕ್ಕೆ ನಾವು ಸನ್ಪ್ಯೂರ್ ಆಯಿಲನ್ನೇ ಬಳಸ್ತಾ ಇರ್ತಕ್ಕಂಥದ್ದು. ಎಣ್ಣೆ ಬಿಸಿ ಆಗ್ತಕ್ಕಂಥ ಈ ಸಮಯದಲ್ಲಿ ಮೊದಲೇ ನಾವು ಒಂದಷ್ಟು ಉಂಡೆಗಳನ್ನ ಮಾಡಿಟ್ಟಿದ್ದೀವಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಫ್ಲೇಮ್ನ ಮೀಡಿಯಮ್ಗೆ ಇಟ್ಕೊಂಡು ವಡೆನ ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ತಟ್ಟದಂಥ ವಡೆಗಳನ್ನ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಒಮ್ಮೆಗೆ ಬಾಣಲಿಗೆ ಎಷ್ಟಾಗುತ್ತೋ ಅಷ್ಟು ವಡೆಗಳನ್ನ ಹಾಕಿದ್ರೆ ಸಾಕು. ನೋಡಿ, ಈಗಿಲ್ಲಿ ಒಂದು ವಡೆನ ಯಾವ ರೀತಿ ತಟ್ಟೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ತಟ್ಟಿ ಎಣ್ಣೆಗೆ ಹಾಕ್ಕೊಂಡ್ರೆ ಆಗುತ್ತಷ್ಟೇ. ಎಣ್ಣೆಗೆ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಿ, ತುಂಬ ಮೇಲಿಂದ ಹಾಕ್ಬಿಡಿ, ಬಿಸಿಯಾದಂಥ ಎಣ್ಣೆ ಹಾರುತ್ತೆ. ಆದ ಕಾರಣ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಮೇಲೆ ಚೆನ್ನಾಗಿ ನೊರೆ ಕಾಣ್ತಾ ಇದೆಯಲ್ಲ, ಕಡಿಮೆ ಆಗಬೇಕು. ಒಂದು ಕಡೆ ನೊರೆ ಕಡಿಮೆ ಆಗಿ ವಡೆಗಳು ಕಾಣಂಗಾದರೆ ಮತ್ತೊಂದು ಕಡೆ ತಿರುಗಿಸಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. 1 ನಿಮಿಷ ಆದ ನಂತರ ಈ ರೀತಿ ಸ್ವಲ್ಪ ಎಲ್ಲ ವಡೆಗಳನ್ನ ಬಿಡಿಸ್ಕೊಳ್ಳಿ. ಯಾಕೆಂದರೆ ಕೆಲವೊಮ್ಮೆ ತಳಕ್ಕೆ ಅಂಟ್ಕೊಂಡಿರುತ್ತೆ ಅಥವಾ ಒಂದೊಂದು ವಡೆ ಅಂಟ್ಕೊಂಡಿರುತ್ತೆ. ಈ ರೀತಿ ಬಿಡಿಸ್ಕೊಂಡ್ರೆ ಉತ್ತಮ. ಎಣ್ಣೆನ ಬಿಸಿ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಬಟ್ ವಡೆ ಆಗ್ಬೋದು, ಬೋಂಡ ಆಗ್ಬೋದು, ಎಣ್ಣೆ ಡೀಪ್ ಫ್ರೈ ಮಾಡಬೇಕಾದ್ರೂ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡಬೇಕು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನೊರೆ ಕಡಿಮೆ ಆಗಿ ವಡೆಗಳು ಕಾಣ್ತಾ ಇದೆ. ಮತ್ತೊಂದು ಕಡೆ ತಿರುಗಿಸಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಮತ್ತೊಂದು ಕಡೆ ತಿರುಗಿಸಾದ ನಂತರನೂ ಸ್ವಲ್ಪ ನೊರೆ ಬರುತ್ತೆ. ಆ ನೊರೆ ಕಡಿಮೆ ಆದಮೇಲೆ ಎಣ್ಣೆಯಿಂದ ಹೊರ ತೆಗಿಬೇಕಾಗುತ್ತೆ ವಡೆಗಳನ್ನ. ಜೊತೆಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಒಂದು ಟಿಪ್ನ ಹೇಳ್ತಾ ಇರ್ತೀನಿ. ಈ ರೀತಿಯಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾದ್ರೆ ಖಂಡಿತ ಸ್ವಲ್ಪ ತೂಕ ಇರತಕ್ಕಂಥ ಬಾಣಲಿಗಳನ್ನ ಉಪಯೋಗಿಸಿ. ಯಾಕೆಂದರೆ ಎಣ್ಣೆಯಲ್ಲಿ ನೀವು ವಡೆಗಳನ್ನ ಡೀಪ್ ಫ್ರೈ ಮಾಡಬೇಕಾದ್ರೆ ಬಾಣಲಿ ಅಳಗಾಡೋದಿಲ್ಲ, ಎಣ್ಣೆ ಬಿಸಿ ಇರುತ್ತೆ. ಆಗ ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತಷ್ಟೇ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನೊರೆ ಕಡಿಮೆ ಆಗಿದೆ, ಜೊತೆಗೆ ವಡೆಗಳು ಚೆನ್ನಾಗಿ ಕಾಣ್ತಾ ಇದೆ. ಈಗ ಎಣ್ಣೆಯಿಂದ ಹೊರತೆಗಬೇಕಾಗುತ್ತೆ ಬೆಂದಂಥ ವಡೆಗಳನ್ನ. ಎಣ್ಣೆಯಿಂದ ಹೊರತೆಗೆದಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ ಸಬ್ಬಕ್ಕಿ ವಡೆಗಳಂತ. ಹೆಚ್ಚು ಎಣ್ಣೆನೂ ಸಹ ಕುಡಿದಿಲ್ಲ, ಯಾಕೆಂದರೆ ನಯವಾದ ಅದಕ್ಕೆ ಹಿಟ್ಟನ್ನು ಕಲಸಿರೋದ್ರಿಂದ. ಬನ್ನಿ, ಈಗ ಇದನ್ನೊಂದು ಜಾಲರೆ ಅಥವಾ ಒಂದು ತಟ್ಟೆಗೆ ಟಿಶ್ಯೂ ಪೇಪರ್ನ ಹಾಕಿ ಅದ್ರ ಮೇಲೆ ಹಾಕಬೇಕಾಗತ್ತೆ. ಹೆಚ್ಚು ಎಣ್ಣೆಯನ್ನು ಕುಡಿದಿಲ್ಲ, ಬಟ್ ಆದರೂ ಸಹ ಏನಾದ್ರು ಎಣ್ಣೆ ಇದ್ದರೆ ನೀಟಾಗಿ ಟಿಶ್ಯೂ ಪೇಪರು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈಗ ಇದೇ ರೀತಿಯಾಗಿ ಮಿಕ್ಕೆಲ್ಲ ಹಿಟ್ಟನ್ನು ತಟ್ಟಿ ವಡೆಗಳನ್ನ ಸಿದ್ಧ ಮಾಡ್ಕೊಳ್ತೀವಿ. ಅಂತೂ ಇಂತೂ ಇಲ್ಲಿ ಸೂಪರಾಗಿ ಹೈ ಕ್ಲಾಸ್ ಆಗಿ ಸಬ್ಬಕ್ಕಿ ವಡೆಗಳು ಸಿದ್ಧವಾಗಿದೆ. ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಭಾಳ ಸುಲಭವಾಗಿ ಸಬ್ಬಕ್ಕಿ ವಡೆನ ಮಾಡೋದು ಅಂತ. ಖಂಡಿತ ಈ ವಡೆ ತಿನ್ಬೇಕಾದ್ರೆ ನಿಮ್ಮ ಮನಸ್ಸು ಮಕ್ಕಳ ಮನಸ್ಸಾಗುತ್ತೆ. ಯಾಕೆಂದರೆ ಬೇಗ ಬೇಗ ವಡೆ ತಿಂದು ಮತ್ತೊಂದು ಎತ್ಕೊಂಡು ತಿನ್ನೋಣ ಅಂತ ಅನಿಸುತ್ತೆ. ಅಷ್ಟು ಸೂಪರಾದಂಥ ರುಚಿ ಇರ್ತಕ್ಕಂಥ ಸಬ್ಬಕ್ಕಿ ವಡೆ ಇದು. ಈ ವಡೆನ ತಿಂತ ಇನ್ನೂ ಆಸೆ ಹೆಚ್ಚಾಗುತ್ತೆ ಹೊರತು ಖಂಡಿತ ಕಡಿಮೆ ಆಗೋದೇ ಇಲ್ಲ. ಅಷ್ಟು ಸೊಗಸಾದ ರುಚಿ. ನೀವು ಒಮ್ಮೆ ಈ ರೀತಿಯಾದಂಥ ವಡೆನ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ ಮಾತು ನಿಜನ ಸುಳ್ಳು ಅಂತ. ಹಾಗೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಸಬ್ಬಕ್ಕಿ ವಡೆನ ತಯಾರು ಮಾಡೋದು ಅಂತ. ಖಂಡಿತ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಸಬ್ಬಕ್ಕಿ ವಡೆ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ
ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.